ಮೌಲ್ಯಮಾಪನಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ನಿಮ್ಮ ಮರುಮೌಲ್ಯಮಾಪನದ ರಿಸಲ್ಟ್ ಎಲ್ಲಿ ಅಪ್ಡೇಟ್ ಆಗ್ತದೆ, ಹೇಗೆ ನೋಡೋದು, ನಿಮ್ಮ ರಿಸಲ್ಟ್ ಯಾವಾಗ ಬರ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಯಾವುದಾದ್ರೂ ಒಂದು ಸರ್ಚ್ ಎಂಜಿನ್ ಮೂಲಕ ಫಸ್ಟ್ ನೀವು ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ. ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿದಾಗ ಕೆಳಗಡೆನೇ ರಿಸಲ್ಟ್ಸಲ್ಲಿ ಬರ್ತಕ್ಕಂಥದ್ದು ಈ ಥರ ಬರ್ತದೆ. ಯಾವುದಪ್ಪ ಅಂದರೆ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸರ್ಕಾರ ಅಂತಕ್ಕಂಥದ್ದು ಬರ್ತದೆ. ಇಲ್ಲಿ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸರ್ಕಾರ ಬಂದಾಗ ತಾವೇನು ಮಾಡಬೇಕಂತಂದರೆ ಈ ಭಾಗದ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಏನಾಗ್ತದೆ, ಅದು ಶಾಲಾ ಶಿಕ್ಷಣ ಇಲಾಖೆ ಮುಖಪುಟಕ್ಕೆ ಕರೆದುಕೊಂಡು ಹೋಗ್ತದೆ. ಆವಾಗ ಅಲ್ಲಿ ರೈಟ್ ಸೈಡಲ್ಲಿ ಇಲಾಖೆಗಳ ಮಾಹಿತಿಗಳ ಲಿಂಕ್ಗಳ ಅಂತ ಇದೆ. ಆ ಇಲಾಖೆಗಳ ಮಾಹಿತಿಗಳ ಲಿಂಕ್ಗಳಲ್ಲಿ ನೋಡಿದಾಗ ಕೆಳಗಡೆಯಲ್ಲಿ ಏನು ಬರ್ತದೆ ಅಂತಂದ್ರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತಕ್ಕಂಥದ್ದು ಬರ್ತದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ. ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಅದನ್ನು ಏನಾಗ್ತದಪ್ಪ ಅಂತಂದ್ರೆ ಅದು ಕರ್ನಾಟಕ ಶಾಲಾ ಪರೀಕ್ಷೆಯ ಮೌಲ್ಯಮಾಪನ ಮಂಡಳಿಯ ಪೇಜ್ಗೆ ಕರ್ಕೊಂಡು ಹೋಗ್ತದೆ. ಅಲ್ಲಿ ಏನದ ಆನ್ಲೈನ್ ಸೇವೆಗಳು ಅಂತ ಬರ್ತದೆ. ಆ ಆನ್ಲೈನ್ ಸೇವೆಗಳಲ್ಲಿ ನೀವೇನು ಮಾಡಬೇಕು ಅಂದರೆ SSLC ಅಂತ ಕ್ಲಿಕ್ ಮಾಡಿದಾಗ ಅಲ್ಲಿ ಡ್ರಾಪ್ ಡೌನ್ದಲ್ಲಿ ಏನಾಗ್ತದೆ ಅಂತಂದ್ರೆ ಈ ಥರನಾಗಿರ್ತಕ್ಕಂಥ ಮಾಹಿತಿಯಲ್ಲಿ ಬರ್ತದೆ. ಏನಿದೆ ಅದರಲ್ಲಿ ಅಂದರೆ SSLC 2024 ಪರೀಕ್ಷೆ 1ರ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿ ಮರು ಎಣಿಕೆ ಮರು ಮೌಲ್ಯಮಾಪನ ಅಂತ ಬರ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅದನ್ನು ಏನಾಗ್ತದಪ್ಪ ಅಂದ್ರೆ ಅದು ರೀಟೋಟ್ಲಿಂಗು ಮತ್ತು ಇವ್ಯಾಲ್ಯೂಯೇಷನು ಫೋಟೋಕಾಪಿ ಪೇಜ್ಗೆ ಕರೆದುಕೊಂಡು ಹೋಗ್ತದೆ. ಅಲ್ಲಿ ಕೆಳಗಡೆ ಲಾಸ್ಟ್ ಲಿಂಕಲ್ಲಿ ಏನಾಗ್ತಾ ಇದೆ ಅಂತಂದರೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಒಂದು ಬ್ಲಿಂಕ್ ಆಗ್ತಾ ಇದೆ, ಒಂದು ಐಕಾನ್. ಈ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ನೀವೇನು ಮಾಡಬೇಕಂದ್ರೆ ಕ್ಲಿಕ್ ಮಾಡಬೇಕು. ಈ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಏನಾಗ್ತದಪ್ಪ ಅಂದರೆ ಈ ಪೇಜ್ಗೆ ಕರ್ಕೊಂಡು ಹೋಗ್ತದೆ. ಅಲ್ಲಿ ಹೋಮು, ಹೌ ಟು ಅಪ್ಲೈ, ಆನ್ಲೈನ್ ಅಪ್ಲಿಕೇಶನ್, ಚೇಂಜ್ ಮೊಬೈಲ್ ನಂಬರ್ ಅಂತೆಲ್ಲ ಇದೆ. ಅಲ್ಲಿ ನೀವೇನು ಮಾಡಬೇಕಂತಂದರೆ ಲಾಸ್ಟ್ ಐಕಾನ್ ಬರ್ತದೆ. ಯಾವುದಪ್ಪ ಅಂತಂದರೆ ಕ್ಲಿಕ್ ಹಿಯರ್ ಟು ನೌ ದ ಸ್ಟೇಟಸ್ ಆಫ್ ಅಪ್ಲಿಕೇಶನ್. ಓಕೆನಾ? ಕ್ಲಿಕ್ ಹಿಯರ್ ಟು ನೌ ದ ಸ್ಟೇಟಸ್ ಆಫ್ ಅಪ್ಲಿಕೇಶನ್. ಇದನ್ನು ನೀವೇನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಾಗ್ತದಪ್ಪ ಅಂತಂದರೆ ಈ ಪೇಜ್ಗೆ ಕರೆದುಕೊಂಡು ಹೋಗ್ತದೆ. ಜಸ್ಟ್ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಹಾಕಬೇಕು. ನೀವು ಪೇಮೆಂಟನ್ನು ಹಾಕುವಾಗ ಪೇಮೆಂಟ್ ಮಾಡುವಾಗ ಮತ್ತು ಚಲನಲ್ಲಿರ್ತಕ್ಕಂಥ ನಂಬರ್ ಆಗಿರ್ಬೋದು ಅಥವಾ ಕರ್ನಾಟಕ 1ನಲ್ಲಿರ್ತಕ್ಕಂಥ ರಿಸಿಟಲ್ಲಿರ್ತಕ್ಕಂಥ ಅರ್ಜಿ ಸಂಖ್ಯೆ ಹಾಕ್ಬೋದು. ಆ ಅಪ್ಲಿಕೇಶನ್ ನಂಬರನ್ನೇ ಹಾಕಬೇಕು. ರಿಜಿಸ್ಟ್ರೇಷನ್ ನಂಬರ್ ಅಲ್ಲ, ನೆನಪಿಟ್ಕೊಡ್ರಿ, ಅಪ್ಲಿಕೇಶನ್ ನಂಬರ್ ಇದೆ. ಆ ಅಪ್ಲಿಕೇಶನ್ ನಂಬರನ್ನು ಹಾಕಿ ನೀವೇನು ಮಾಡಬೇಕು, ಸಬ್ಮಿಟನ್ನು ಮಾಡಬೇಕು. ನೀವು ಅಪ್ಲಿಕೇಶನನ್ನು ಹಾಕಿ ಸಬ್ಮಿಟನ್ನು ಮಾಡಿದಾಗ ಅದು ಏನಾಗ್ತದಪ್ಪ ಅಂತಂದ್ರೆ ಈ ಥರನಾಗಿರ್ತಕ್ಕಂಥ ಪೇಜ್ಗೆ ಕರೆದುಕೊಂಡು ಹೋಗ್ತದೆ. ಅದು ಸಬ್ಮಿಟ್ ಮಾಡಿದರೆ ನೀವು ಅಪ್ಲೈ ಮಾಡಿದ್ರಿ. ಓಕೆನಾ? ನೀವೇನಾದರೂ ಇಲ್ಲಿ ಅಪ್ಲೈ ಮಾಡಿದರೆ ಅದು ಏನಾಗ್ತದಪ್ಪ ಅಂತಂದರೆ ಈ ಥರನಾಗಿರ್ತಕ್ಕಂಥ ಪೇಜ್ಗೆ ಅದು ಏನು ಮಾಡ್ತದೆ, ಕರೆದುಕೊಂಡು ಹೋಗ್ತದೆ. ಇಲ್ಲಿ ಸ್ನೇಹಿತರೆ ನೀವೆಲ್ಲರೂ ಕೂಡ ನೋಡ್ಬೋದು ಏನಪ್ಪ ಅಂತಂದರೆ ಅಂಡರ್ ಪ್ರೊಸೆಸ್ ಅಂತ ಬರ್ತಾ ಇದೆ. ಅಂದರೆ ಪ್ರಕ್ರಿಯೆ ನಡೀತಾ ಇದೆ. ನನಗನ್ಸುತ್ತೆ ಅಂದರೆ ನಾನು ಸಬ್ಮಿಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಕನ್ನಡ, ಇಂಗ್ಲೀಷ್ ಮತ್ತು ವಿಜ್ಞಾನದಲ್ಲಿ ಮರು ಎಣಿಕೆಗೆ ಅರ್ಜಿ ಸಲ್ಲಿಸಿದ್ದಾರೆ. ಅವರು ಆಲ್ರೆಡಿ ಪಡೆದಿರ್ತಕ್ಕಂಥ ಅಂಕಗಳು ಇಷ್ಟು ಇದ್ದಾವೆ. ಇವಾಗ ಏನಾಗಬೇಕಾಗಿತ್ತದೆ, ಅಂಡರ್ ಪ್ರೊಸೆಸ್ ಅಂತ ಇದೆ, ಅಂದರೆ ಅದು ಪ್ರಕ್ರಿಯೆಯಲ್ಲಿದೆ. ಡಿಫ್ರೆನ್ಸ್ ಮಾರ್ಕ್ಸ್ ಈಗ 71 ಕನ್ನಡದಲ್ಲಿದೆ. ಹೆಚ್ಚಿಗೆ ಬರ್ತದ್ರಲ್ಲಿ ಏನು ಮಾಡ್ತಾರೆ, ಇಲ್ಲಿ ನ್ಯೂ ಮಾರ್ಕ್ಸಲ್ಲಿ ಹಾಕ್ತಾರೆ. ಎಷ್ಟು ಹೆಚ್ಚಾಯಿತು ಕಡಿಮೆ ಆಯಿತು ಅನ್ನೋದನ್ನು ಹೆಚ್ಚಾದರೆ ಪ್ಲಸ್ಸು, ಕಡಿಮೆ ಆದರೆ ಮೈನಸ್ಸು, ಚೇಂಜ್ ಆಗದೇ ಇದ್ದರೆ 0 ಅಂತ ಬರ್ತದೆ. ಆವಾಗ ನೀವು ಈ ನ್ಯೂ ಮಾರ್ಕ್ಸನ್ನು ನೀವೇನು ಮಾಡ್ಬೋದಪ್ಪ ಅಂತಂದರೆ ನಿಮ್ಮ ರಿಸಲ್ಟಲ್ಲಿ ಅದನ್ನು ಅಪ್ಡೇಟ್ ಮಾಡಿ ಮಾರ್ಕ್ಸ್ ಶೀಟನ್ನು ಕೊಡ್ತಾರೆ. ಈಗ ಇಷ್ಟೆಲ್ಲ ರಿಸಲ್ಟನ್ನು ನೋಡ್ತಕ್ಕಂಥದ್ದಾಯಿತು. ಇವಾಗ ನೆಕ್ಸ್ಟ್ ವರ್ಕಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ನೀವು ಯಾವಾಗ ನಿಮ್ಮ ರಿಸಲ್ಟ್ ಬರ್ತದೆ ಅಂತಕ್ಕಂಥದ್ದು. ನಿಮ್ಮ ರಿಸಲ್ಟ್ ಬರ್ತಕ್ಕಂಥದ್ದು ಬಹಳ ಬೇಗನೆ ರಿಸಲ್ಟ್ ಬರ್ತದೆ. ನನಗನ್ಸುತ್ತೆ ಈ ಮೇ ಎಂಡಲ್ಲಿ, ಇಟ್ ಮೀನ್ಸ್ ಈ ವರ್ಷದ ಅಂದರೆ ಈ ತಿಂಗಳಿನ ಕಡೆಯಲ್ಲಿ ಅಥವಾ ಜೂನ್ನ ಮೊದಲ ವಾರದಲ್ಲಿ ನಿಮ್ಮ ಪರೀಕ್ಷಾ ಫಲಿತಾಂಶ ಮರು ಮೌಲ್ಯಮಾಪನದ ರಿಸಲ್ಟ್ ಖಂಡಿತವಾಗಿ ಕೊಡ್ತಾರೆ. ಆಲ್ಮೋಸ್ಟ್ ಪ್ರಕ್ರಿಯೆ ನಡೀತಾ ಇದೆ. ಶಾರ್ಟ್ಲಿಯಾಗಿ ನಿಮ್ಮ ಇವ್ಯಾಲ್ಯೂಯೇಷನ್ ರಿಸಲ್ಟ್ ಬರ್ತದೆ ಅಂತ ಹೇಳ್ತಾ ಇಷ್ಟಿತ್ತು ಈ ವಿಡಿಯೋದಲ್ಲಿ. ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಅಂಟಿಲ್ ಟೇಕ್ ಕೇರ್, ಬಾಯ್.